ಎ ಬಿ ಸಿ ಅನ್ನೋದು, ಎ ಅನ್ನೋದೊಂದು ಸಿಂಬಲ್ ಅಲ್ವಾ, ಬಿ ಅನ್ನೋದೊಂದು ಸಿಂಬಲ್ ಅಲ್ವಾ, ಸಿ ಅನ್ನೋದೊಂದು ಸಿಂಬಲ್ ಅಲ್ವಾ. ಅದೇ ರೀತಿ ಈ ರೀತಿಯ ಸಿಂಬಲ್ಸ್ಗಳು, ಈ ರೀತಿಯ ಚಿಹ್ನೆಗಳ ಮುಖಾಂತರ ಏನ್ ಮಾಡ್ತಾ ಇದ್ರು, ಅವರು ಬರಿತಾ ಇದ್ರು ಸ್ಕ್ರಿಪ್ಟ್ ಗಳನ್ನ. ಏನಾದ್ರು ಸಂದೇಶಗಳನ್ನ ಕಳಿಸ್ಬೇಕು, ಮೆಸೇಜ್ ಅನ್ನ ಕಳಿಸ್ಬೇಕು, ಏನಾದ್ರು ಇದ್ರೆ ಈ ರೀತಿ ಸಿಂಬಲ್ಗಳ ಮುಖಾಂತರ ಏನ್ ಮಾಡ್ತಾ ಇದ್ರು, ಅವರು ಬರಿತಾ ಇದ್ರು. ದಿಸ್ ಇಸ್ ಯು ಹ್ಯಾವ್ ಟು ರಿಮೆಂಬರ್. ಓಕೆ, ನೆಕ್ಸ್ಟ್ ಒನ್ ಹೇಗ್ ಬರಿತಾ ಇದ್ರು, ರೈಟ್ ಟು ಲೆಫ್ಟ್. ನಾವು ಯೂಶಲಿ ನೋಡಿ ಎ ಬಿ ಸಿ ಡಿ ಅಂತ ನಾವು ಲೆಫ್ಟ್ ಇಂದ ರೈಟ್ ಬರಿತೀವಿ. ಅವ್ರು ಹೇಗೆ ಬರಿತಾ ಇದ್ರು, ಎ ಬಿ ಸಿ ಡಿ ಅಂತ ರೈಟ್ ಇಂದ ಲೆಫ್ಟ್ ಗೆ ಬರಿತಾ ಇದ್ರು, ಉಲ್ಟಾ ಬರಿತಾ ಇದ್ರು ಅವರು. ಆಯ್ತಾ, ಇದನ್ನ ತಿಳ್ಕೊಳ್ಳಿ. ಕೇಳ್ತಾರೆ ಏನೇನು ಸಿಕ್ಕಿದೆಪ್ಪ ಅವ್ರದ್ದು ಸ್ಕ್ರಿಪ್ಟ್ ಅಲ್ಲಿ. ಸೀಲ್ಸ್ ಅಲ್ಲಿ ನಾವು ಅವರ ಸ್ಕ್ರಿಪ್ಟ್ ಗಳನ್ನ, ಈ ತರದ ಸಿಂಬಲ್ಸ್ ಗಳನ್ನ ಸೀಲ್ ಗಳಲ್ಲಿ, ಎಕ್ಸಾಂಪಲ್ ಪಶುಪತಿ ಸೀಲ್ ಅಲ್ಲಿ ನಾವು ಕಾಣಬಹುದು. ಪಾಟ್ರಿಗಳ ಮೇಲೆ ಆ ಸಿಂಬಲ್ಸ್ ಗಳನ್ನ ಕಾಣಬಹುದು. ಟ್ಯಾಬ್ಲೆಟ್ಸ್ ಅಂತಂದ್ರೆ ಇವು ಬರುತ್ತೆ, ಏನಂತ ಹೇಳ್ತೀವಪ್ಪ, ತಾಯ್ತಾ. ಓಕೆ, ಟ್ಯಾಬ್ಲೆಟ್ ಅಂದ್ರೆ ಮಾತ್ರ ಅಲ್ಲ, ತಾಯ್ತಾ. ಆಯ್ತಾ, ಇನ್ಸ್ಕ್ರಿಪ್ಷನ್ಸ್ ವೆರಿ ಶಾರ್ಟ್, ಚಿಕ್ಕದಿರ್ತಿತ್ತು. ಆಯ್ತಾ, ನೋ ಬೈಲಿಂಗ್ವಲ್, ಯಾವುದೇ ಬೈಲಿಂಗ್ವಲ್ ಅನ್ನೋದು ಆ ಥರ ಏನಿಲ್ಲ. ಸಿಂಬಲ್ಸ್ ಗಳಲ್ಲಿ ಮಾತ್ರ ಏನ್ ಮಾಡ್ತಾ ಇದ್ರು, ಅವರು ಬಳಕೆಯನ್ನ ಮಾಡ್ತಾ ಇದ್ರು. ಆ ರೀತಿ ನೀವು ತಿಳ್ಕೋಬೇಕಾಗತ್ತೆ.